ಸದಾ ಇಂದುಲೇಖ ಬ್ರಿಂಗ್ ಆಯಿಲ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ. ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ. ನಮಸ್ಕಾರ ಬಂಧುಗಳೇ, ಸ್ವಾಗತ ಸುಸ್ವಾಗತ. ನಿಮ್ಮ ಫೇವರೆಟ್ ಕಾರ್ಯಕ್ರಮ ಸದಾ ನಿಮ್ಮೊಂದಿಗೆ. ಸ್ನೇಹ ಒಗ್ಗಟ್ಟಿನ ಸಂಕೇತ, ಪ್ರೀತಿ ನಂಬಿಕೆ ಸಂಕೇತ, ತಾಯಿ ವಾತ್ಸಲ್ಯ ಸಂಕೇತ, ತಂದೆ ಆಶ್ರಯದ ಸಂಕೇತ. ನೊಂದವರಿಗೆ ನಮ್ಮ ಸದಾ ನಿಮ್ಮೊಂದಿಗೆ ಭರವಸೆಯ ಸಂಕೇತ. ಒಬ್ರಿಗೆ ಕೈ ಜೋಡಿಸ್ಬೇಕು ಅನ್ನೋವಾಗ ಮಾತು ಅಂತ ಒಂದಿರುತ್ತೆ. ಒಬ್ರಿಗೊಂದು ಮಾತು ಕೊಟ್ಬಿಟ್ರೆ ಆ ಮಾತಿಂದ ಹಿಂದೆ ಹೋಗ್ಬಾರ್ದು. ಹಿಂದೆ ಹೋಗೋದು ಬಾಳಲ್ಲ, ಮನುಷ್ಯತ್ವ ಅಲ್ಲ. ಅದಕ್ಕೆ ಉದಾಹರಣೆ ಇವತ್ತು ಬಂದಿರೋ ನಮ್ಮ ಕವಿತಾ. ಸದಾ ನಿಮ್ಮೊಂದಿಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾಗೇಶ್ ಕುಟುಂಬ ಇದೆ. ಇವರಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು 2 ಕೈ ಮತ್ತೆ 1 ಕಾಲನ್ನ ಕಳ್ಕೊಂಡಿದ್ದಾರೆ. ಇವರ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಬರ್ತಿದ್ದಾರೆ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್. ಕೈ ಕಾಲು ಇಲ್ಲದ ನಾಗೇಶ್ಗೆ ಸಹಾಯದ ಕೈಯಾಗಿ ನಿಲ್ಲುವುದೇ ಇವತ್ತಿನ ಸದಾ ನಿಮ್ಮೊಂದಿಗೆ. ಯಾರತ್ರ ಮಾತು ಕೊಟ್ರು ಆ ಮಾತಿಂದ ಅವರು ಹಿಂದೆ ಹೋಗಿಲ್ಲ. ಏನ್ ನಡೀತು ಅವ್ರ ಜೀವನದಲ್ಲಿ? ಕವಿತಾನ್ ಮೀಟ್ ಮಾಡೋಣ ಬನ್ನಿ. ಕವಿತಾ ಅವರೇ, ಹೇಳಿ ಕವಿತಾ, ಅವ್ರಿಗೇನಾಯ್ತು? ನಿಮ್ಮಿಬ್ಬರು ಮದುವೆ ಹೆಂಗಾಯ್ತು? ನಾವು 2011ರಲ್ಲಿ ಇಷ್ಟಪಟ್ಟು 2012ರಲ್ಲಿ ಅವ್ರಿಗೆ ಕರೆಂಟ್ ಇಟ್ಕೊಂಡು 2 ಕೈ 2 ಕಾಲು ಹೋದ್ರು ಕೂಡ 2015ರಲ್ಲಿ ನಾವು ಮದುವೆ ಮಾಡ್ಕೊಂಡಿರೋದು. ನಿಮ್ಮ ಮನೇಲಿ ಒಪ್ಕೊಂಡ್ರಾ? ನಮ್ಮ ಮನೇಲಿ ಒಪ್ಪಿಲ್ಲ. ಆದರೂ ಕೂಡ ನಾನು ಅವ್ರ ಜೊತೆಲಿ ಬಾಳ್ಬೇಕು ಅಂತ ನಾನು ಇಷ್ಟಪಟ್ಟು ನಾನೇ ಮಾಡ್ಕೊಂಡಿದ್ದೆ. ಯಾಕೆ ಅವ್ರಿಗೆ ಈ ಥರ ಆಗಿದೆ? ಯಾಕೆ ಬಾಳ್ಬೇಕು? ನಾಗೇಶ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾಗೇಶ್. ನಾನು ಅವಳನ್ನ ಕೇಳ್ತಾ ಇದ್ದೀನಿ ಯಾಕೆಂದ್ರೆ ಅವ್ರು ಮಾತಾಡೋ ಒಂದೊಂದು ಮಾತು ಧೈರ್ಯ ಕೊಡುತ್ತೆ. ಮನುಷ್ಯತ್ವ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಕೇಳ್ತಾ ಇದ್ದೀನಿ. ದಯವಿಟ್ಟು ಕಣ್ಣೀರು ಹಾಕೋಬಿಟ್ಟು ತಪ್ಪು ತಿಳ್ಕೊಬೇಡಿ ಕಂದ, ಆಯ್ತಾ? ನಿಜವಾಗ್ಲೂ ಏನಂತಾರೆ ಮನೆಯಲ್ಲಿ, ಬೇಕಾಗಿಲ್ಲ ಆ ಥರ ಹೇಳ್ತಾರೆ. ಅದನ್ನ ಮೀರಿ ನೀವು ಇವ್ರನ್ನ ಮದುವೆ ಮಾಡ್ಕೊಂಡಿದ್ದೀರಾ, ಯಾಕೆ? ಆದರೆ ನಾನು ಇವ್ರನ್ನ ಇಷ್ಟಪಟ್ಟಿದ್ದೀನಿ. ನನ್ನ ಮನಸಾರ ನಾನು ಇಷ್ಟಪಟ್ಟಿರೋದು ನಾನು. ಅದೇ ಇವ್ರಿಗೆ 2 ಕೈ 1 ಕಾಲು ಹೋಗಿದೆ ಅಂತ ಬಿಟ್ಕೊಟ್ರೆ ನನಗೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇರೋಲ್ಲ ನನಗೆ. ಎಂಥ ಮಾತು ಹೇಳಿದಾಳೆ. ಎಷ್ಟು ತನಕ ಓದಿದ್ದೀರಾ ನೀವು? ಓದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ. ಈಗ ಒಂದು ಆಕ್ಸಿಡೆಂಟ್ ಆಗಿ ಇದನ್ನೆಲ್ಲ ಕಳ್ಕೊಂಡಿದ್ದಾರೆ ಅಂದ ತಕ್ಷಣ ಆ ಪ್ರೀತಿನ ನಾನು ಬಿಟ್ಬಿಟ್ರೆ ಅವರು ಪ್ರೀತಿ ಮಾಡಿದ್ದು ಅವ್ರ ಮನಸ್ಸನ್ನು ಅಲ್ವಾ ನಾಗೇಶ್? ಎಂಥವ್ರು ನಿಮ್ಮ ಹೆಂಡತಿ? ನನ್ನ ಹೆಂಡತಿ ಇಲ್ಲ ಅಂದರೆ ನಾನಿಲ್ಲ ಇವತ್ತು. ಅವಳಿಗೆ ಬಿಸಿಲಿಗೆ ಹೋದ್ರೆ ಕಣ್ಣು ಎಲ್ಲ ಫುಲ್ ವೈಟ್ ಬಂದ್ಬಿಡ್ತದೆ. ಹೌದಾ? ಬಿಸಿಲಿಗೆ ಹೋಗೋಕ್ಕಾಗಲ್ಲ, ಬಿಸಿಲು ನೋಡೋಕ್ಕಾಗಲ್ಲ. ಒಂದು ಪ್ರಾಬ್ಲಮ್ ಇದೆ ನಿಮಗೂ. ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ರು, ಹುಡುಗಿ ಹುಡುಗ ಇದ್ದಾನೆ. ಹುಡುಗನಿಗೆ ಎಷ್ಟು ವಯಸ್ಸು? 2 ವರ್ಷ. 2 ವರ್ಷ ಆಗಿದೆ. ಹಣದ ಸಹಾಯ ಸಿಕ್ಕಿದ್ರೆ ಏನು ಮಾಡಬೇಕು ಅಂತಿದ್ದೀರಾ? ಕಿರಾಣಿ ಶಾಪ್ ಇಟ್ಕೊಂಡು ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ. ಚಿಲ್ಲರೆ ಅಂಗಡಿ ಇಟ್ಕೊಂಡ್ರೆ ಅದರಿಂದ ಬರೋ ದುಡ್ಡಿಂದ ಮಕ್ಕಳನ್ನ ಓದಿಸೋಕ್ಕಾಗುತ್ತಾ ನಿಮಗೆ? ಅಂದರೆ ಮಾಮೂಲಿ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸ್ಬೇಕು ನಾವು. ಬೇರೆ ನಮ್ಗೆ ಆಸೆ ಏನಿಲ್ಲ. ನಮ್ಮ ಮಕ್ಕಳು ನಾವು ಚೆನ್ನಾಗಿ ನೋಡಿಕೊಂಡು ಅವ್ರ 3 ಹೊತ್ತು ಊಟ ಹಾಕಿದ್ರೆ ಸಾಕು ಮೇಡಮ್. ಆಗತ್ತೆ. ನಿಮಗೆ ಕೈ ಜೋಡಿಸೋಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ? ಟಾಕಿಂಗ್ ಸ್ಟಾರ್ ಅಂತ ಫೇಮಸ್ ಆಗಿರೋ. ನೆನೆಸ್ಕೊಂಡ್ರೇ ನಗು ಬರುತ್ತೆ. ಹೌದ್ರಿ, ಅವ್ರ ಮಾತು ಕೇಳಿದ್ರೆ ಇನ್ನೂ ನಗು ಬರುತ್ತೆ. ಯಾವಾಗಲೂ ಎಲ್ಲರನ್ನೂ ನಗಿಸ್ತಾನೆ ಇರುತ್ತಾರೆ. ನಮ್ಮ ಸೃಜನ್ ಲೋಕೇಶ್ ಅವರು. ಲೆಟ್ ಅಸ್ ವೆಲ್ಕಮ್ ಸೃಜನ್ ಲೋಕೇಶ್. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಸೃಜನ್ ಅವರೇ. ಅಮ್ಮ ಅಯ್ಯೋ ಸಾರಿ, ಪ್ಲೀಸ್ ಅವರೇ ಅಂತೆಲ್ಲ ಕರಿಬೇಡಿ ಪ್ಲೀಸ್. ನಂಗೆ ಯಾಕೆ ಗೊತ್ತಾ, ನನಗೆ ಸ್ವಲ್ಪ ಹುಟ್ಟದಾಗಿಂದ ನೋಡೋದ್ರಿಂದ ಮಿಕ್ಕಿದ ಸಮಯದಲ್ಲಿ ಸೃಜನ್ ಬಾ ಹೋಗು ಅನ್ಬೋದು.
ಈಗ 10 ಜನ ಮಧ್ಯದಲ್ಲಿ ಸ್ವಲ್ಪ ಮರ್ಯಾದೆ ಕೊಡೋಣ. ಇಲ್ಲಮ್ಮ, ನೀವು ಹೋಗು ಬಾ ಅಂದ್ರೇನೆ ನನಗದು ಮರ್ಯಾದೆ. ಹೌದಾ? ಮರ್ಯಾದೆ ಬೇಡ ಅಂತೀಯ? ಖಂಡಿತ. ಏನಲ್ಲೇ ಡಬಲ್ ಓಕೆ ನನಗೆ. ಅಯ್ಯೋ, ಎಷ್ಟೇ ಆದ್ರೂ ನಮ್ಮ ಮಕ್ಕಳಿಗೆ ನಾವೇ ಮರ್ಯಾದೆ ಕೊಡಬೇಕು. ಅದರಿಂದ ಲೋಕೇಶ್ ಅವರು, ಗಿರಿಜಾ ಲೋಕೇಶ್ ಅವ್ರ ಮಗ ಅನ್ನೋವಾಗ, ಅದಕ್ಕಿಂತ ಸುಬ್ಬಯ್ಯ ನಾಯ್ಡು ಮೊಮ್ಮಗ ಅನ್ನೋವಾಗ ಇನ್ನೂ ಮರ್ಯಾದೆ ಕೊಡಬೇಕು. ಇವರು ನಾಗೇಶ್, ಕವಿತಾ ಅವ್ರ ಕವಿತಾ. ಬ್ಯೂಟಿ ನೋಡ್ತೀರಾ? Sure. ಪ್ಲೀಸ್. ಒಂದು ಕೋಟ್ ಕೂಡ ಬೆಂಗಳೂರಿಗಂತ ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲೇ ನಾಗೇಶ್ ಅನ್ನೋರು ಪರಿಚಯ ಆಯಿತು. ಬೆಂಗಳೂರಿಗೆ ಹೋಗಿ ಗಾರೆ ಕೆಲಸ ಮಾಡ್ತಿದ್ದೆ. ಯಾವಾಗಲೂ ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಅವತ್ತು ಹೋಗಿ ಕೆಲಸ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಕಟ್ಟೆ ಕಟ್ಬಿಟ್ಟು ಕೆಳಗಡೆಗೆ ಬಂದರೆ ಓನರ್ ಬಂದು ಕಂಬಿ ಎತ್ಕೊಡು ಅಂದರು. ಹೋಗಿ ಎತ್ಕೊಡ್ತಾ ಇದ್ದೆ. ಎತ್ಕೊಡ್ಬೇಕಾದ್ರೆ ಒಂದು ಕಡ್ಡಿ ಮಿಸ್ ಆಗಿ ಲೈನ್ ಮೇಲೆ ಬಿದ್ದು ಕರೆಂಟ್ ಶಾಕ್ ಹೊಡೆದಿದ್ದು. ಆವಾಗ ಎದ್ದು ನೋಡೋ ಅಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇದ್ದೆ. ಅಪ್ಪ 2 ಕೈ, 1 ಕಾಲು, ಇನ್ನೊಂದು ಕಾಲಲ್ಲಿ 3 ಬೆಲ್ ತೆಗಿಬೇಕು ಅಂದರು. ಅವ್ರನ್ನ ಎಲ್ಲರನ್ನೂ ಮನೆಯವರು ಎಲ್ಲರನ್ನೂ ಬಿಟ್ಟು ಅವ್ರನ್ನ ಬಂದು ಮದುವೆ ಮಾಡ್ಕೊಂಡೆ ಸರ್ ನಾನು. ಆದರೂ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಯಾರು ಸಪೋರ್ಟೇನು ಮಾಡಲ್ಲ ಸರ್. ಅವ್ರ ಜೀವನ ಅವ್ರದ್ದಷ್ಟೇ. ತಾಳಿ ತರೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ಅವಾಗ ಅಷ್ಟು ಕಷ್ಟ ಇದ್ದರೂ ಮತ್ತು ಅವರು ಟಿಮ್ಮಕ್ಟು ಅಂತ ಅಂಗವೈಕಲ್ಯರ ಗ್ರೂಪ್ ಒಂದೈತೆ. ಅವ್ರ ಸಂಸ್ಥೆಯಿಂದ ನನಗೆ ಹೆಲ್ಪ್ ಮಾಡಿ ಮದುವೆ ಅವರೇ ಎಲ್ಲರೂ ಮುಂದೆ ನಿಂತು ಮದುವೆ ಎಲ್ಲ ಮಾಡಿದ್ರು. ಸರಿ ಆಯಿತು ಅಂತ ಮದುವೆ ಮಾಡ್ಕೊಂಡು ಒಂದು 6 ತಿಂಗಳೇ ನಮ್ಮ ಮನೇಲಿದ್ವಿ. ಅಷ್ಟೊತ್ತಿಗೆ ಇಬ್ಬರು ತಿನ್ಕೊಂಡು ಸುಮ್ಮನೆ ಕುಂತಿದ್ದೀರಾ ಅನ್ನೋ ಟೈಪು ನಮ್ಮ ಮನೇಲಿ ಮಾತು ಬರ್ತಾಯಿದ್ರೆ, ಅದಕ್ಕೆ ಇಬ್ಬರು ಬೇರೆ ಹೋಗ್ಬಿಟ್ಟು ನನ್ನ ಮಗ ಹುಟ್ಟಿ ನನಗೆ 1 ತಿಂಗಳಲ್ಲಿ ಹಾಕ್ಬಿಟ್ಟಿದ್ರು ಕೂಡ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಯಾರು 1 ರೂಪಾಯಿ ಕೂಡ ಸಹಾಯ ಮಾಡಿಲ್ಲ ಸರ್ ನಮಗೆ. ನಮ್ಮ ತಾಯಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನಮ್ಮ ತಾಯಿಗೋಸ್ಕರ ನನಗೊಂದು ಹೆಣ್ಮಗು ಆಗಿದೆ. ಅದು ನೋಡೋಕೆ ಅನ್ನೋದು ಬಂದು ಮಾತಾಡ್ಸಿದ್ರೆ ಸಾಕು ಸರ್ ನನಗೆ. ನಮ್ಮ ತಾಯಿಯಿಂದ ಕೂಡ ನಾನೇನು ಸಹಾಯ ಕೇಳೋದಿಲ್ಲ. ಅವ್ರ ಮನೆಗೆ ಕೂಡ ಹೋಗಲ್ಲ. ಮಾತಾಡ್ಸಿದ್ರೆ ಸಾಕು ಸರ್ ನನಗೆ. ನನ್ನ ಕೈ ಕಾಲು ಹೋದ್ರೆ ನನಗೆ ಚಿಂತೆ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು. ನನ್ನ ಕಾಲಿನ ಮೇಲೆ ನಾನು ನಿಂತ್ಕೋಬೇಕು, ನನ್ನ ಹೆಂಡತಿ ನನ್ನ ಮಕ್ಕಳನ್ನ ನೋಡ್ಕೋಬೇಕು ಅಂತ ಒಂದು ಚಿಕ್ಕದಾಗಿ ಆಸೆ ಐತೆ. ಒಂದು ಚಿಲ್ಲರಂಗಡಿ ಹಾಕ್ಕೊಂಡು ನನ್ನ ಹೆಂಡತಿ ಕಷ್ಟಪಟ್ಟು ದುಡಿದು ನನ್ನ ಮಕ್ಕಳನ್ನ ಸಾಕಬೇಕು ಅನ್ನೋ ಆಶೆದಲ್ಲಿದ್ವಿ. ಯಾರಾದರೂ ಸಹಾಯ ಮಾಡಿದ್ರೆ ನನ್ನ ಚಿಲ್ಲರೆ ಅಂಗಡಿ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಾಕೊಂತೀವಿ. ಅಲ್ಲ, ಇಷ್ಟೊಂದಾಗಿದೆ ಆದರೂ ನಾವು ಅವ್ರನ್ನ ಬಿಟ್ಕೊಟ್ಟಿಲ್ಲ. ನಿಮ್ಮ ಯಜಮಾನ ಸಂಬಳ ಕೊಡ್ತಿದ್ರಲ್ಲ, ನಿಮ್ಮ ಓನರು, ಯಾರು ದುಡ್ಡು ಕಾಸು ಏನು ಕೊಟ್ಟಿದ್ರು? 1 ಲಕ್ಷ ರೂಪಾಯಿ ಅವರು ಇಂಜಿನಿಯರ್ ಖರ್ಚು ಮಾಡಿದ್ದಾರೆ. ಓಕೆ. ಓನರ್ ಹಾಸ್ಪಿಟ್ಲ್ ಹತ್ರ ಬಂದಿಲ್ಲ, ನನ್ನ ಮಕ್ಕನೂ ನೋಡಿಲ್ಲ. ಆ್ಯಕ್ಚುಲಿ ಕೆಲಸ ಮಾಡೋ ಟೈಮಲ್ಲಿ ಈ ಥರ ಆದರೆ ಕಾಂಪನ್ಸೇಷನ್ ಕೊಡಲೇಬೇಕು ಓನರ್. ಬಡವರು ಅನ್ನೋವಾಗ ಅವ್ರಿಗೆ ಆ ರೂಲ್ಸ್ ಗೊತ್ತಿಲ್ಲ ಅನ್ನೋವಾಗ ಹಿಂಗೆ ಮೋಸ ಮಾಡ್ತಾ ಇರ್ತಾರೆ.
ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಅವ್ರಿಗೆ ಚೆನ್ನಾಗೇ ದುಡ್ಡಿರುತ್ತೆ, ಬಟ್ ಒಳ್ಳೆ ಮನುಷ್ಯರ ಇಂಜಿನಿಯರ್ ಯಾರೋ ಅವ್ರಿಗೆ ಒಂದು ನಮಸ್ಕಾರ ಹೇಳ್ಕೊಂಡು. ಕವಿತಾ, ನೀವೇನು ಕೆಲಸಕ್ಕೆ ಹೋಗಿ ಅನ್ನು ಕಾಪಾಡ್ತಾ ಬಂದ್ರಿ? ಪಾಗೋಡದಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲೇ ಇದ್ದು ನಾವು ಇವಾಗ ಏನೂ ಇಲ್ಲ, ಖಾಲಿ ಮನೇಲಿ. ಯಾಕೆಂದ್ರೆ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇದೆ, ಹೊರಗಡೆ ಬಿಸಿಲಲ್ಲಿ ಹೋದರೆ ಕಣ್ಣೆಲ್ಲ ತುಂಬ ಬೆಳ್ಳಗಾಗ್ಬಿಡುತ್ತೆ ಅಂತ ಕಣ್ ಕಾಣಲ್ಲ. ಓಹ್ ನಾಗೇಶ್, ಇವಾಗ ನಿಮ್ಗೆ ಇಷ್ಟು ಪ್ರಾಬ್ಲಮ್ ಆಗಿದೆಯಲ್ಲ, ಇದನ್ನ ನೀವು ಚಾಲೆಂಜ್ ಆಗಿ ತಗೋಬೇಕು. ಅಳಬಾರ್ದು. ಫಸ್ಟ್ ಆಫ್ ಆಲ್ ಹತ್ರ ಮನುಷ್ಯ ವೀಕ್ ಆಗ್ಬಿಡ್ತಾನೆ, ಗೊತ್ತಾದ್ ನಿಮ್ಗೆ? ಇಲ್ಲ ಸರ್, ಹತ್ತದೇನಿಲ್ಲ. ಅಂದ್ರೆ ಇವಾಗ ಅದೆಲ್ಲ ಬಂದಿರೋದೆಲ್ಲ ತಗೊಂಡು ನೆನ್ಸ್ಕೊಂಡ್ಬಿಟ್ರೆ ಅಳು ಬಂದ್ಬಿಡುತ್ತೆ. ನನ್ನ ಧೈರ್ಯ ಅಂದ್ರೆ ನನ್ನ ಹೆಂಡತಿ. ನನ್ನ ಧೈರ್ಯ, ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ರೆ ಏನಾದರೂ ಸಾಧಿಸ್ತೀನಿ ಅನ್ನೋ ಇದು ನನಗಿದೆ ಸರ್. ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಈ ನಿಮ್ಮ ಇಂಜಿನಿಯರ್ ಆಗಿರ್ಬೋದು, ನಿಮ್ಮ ಮಾಲೀಕರಾಗಿರ್ಬೋದು, ಅವ್ರು ಯಾರು ನಿಮಗೆ ಸಹಾಯ ಮಾಡಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯವರು ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ. ಇವಾಗ ಲಕ್ಷ್ಮೀ ಅಮ್ಮ ನೇತೃತ್ವದಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮ ದಿಸ್ ಈಸ್ ಅನ್ ಎಕ್ಸಾಂಪಲ್. ಎಲ್ಲಿ ಕೆಟ್ಟವರು ಯಾವುದನ್ನ ಒಳ್ಳೇದು ಮಾಡೋದಕ್ಕಾಗಲ್ಲ ಅಂತಂದರೆ ಅಲ್ಲಿ ನಿಮಗೆ ಪಾಸಿಟಿವ್ನೆಸ್ ಸಿಕ್ಕೇ ಸಿಗುತ್ತೆ. ಸೊ ಫಸ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ಇವತ್ತು ಪ್ರಾಮಿಸ್ ಮಾಡ್ಬಿಡ್ಬೇಕು ನೀವು, ಮಾಡ್ತೀನಿ ಇನ್ಮೇಲೆ ಅಳಲ್ಲ ಅಂತ. ಇನ್ಮೇಲೆ ಪ್ರಾಮಿಸ್? ಪ್ರಾಮಿಸ್ ಮಾಡಿ. ಯಾರ್ಯಾರಿಗೆ ಏನೇನು ಕಷ್ಟ ಇದೆಯೋ ನಿಮ್ಮ ಕಷ್ಟ ತೊಲೀತು, ಇನ್ನು ತೊಲಗೋಗಿದೆ ಅಂತ ಯಾರಿಗೆಲ್ಲ ಹೇಳಿ. ನನ್ಗಿಲ್ವಾ, ನಿಮ್ಗೆ ಸೃಜನ್ಗಿಲ್ವಾ? ಖಂಡಿತ ಎಲ್ರಿಗೂ ಇದೆ. ನಿಜ ಹೇಳಬೇಕಾದ್ರೆ ಆ ಮಗುಗೆ ಎಷ್ಟು ಕಷ್ಟ ಇತ್ತು ಅಂತ ನನ್ಗೆ ಗೊತ್ತು. ಆದ್ರೂ ಕಷ್ಟ ಇದ್ರು ಎಲ್ಲರನ್ನ ನಗಿಸ್ತಾನೆ ಇರ್ತಾರೆ. ನಾನು ಅದು ಎಲ್ಲಿಂದ ಕಲ್ತಿದ್ದು ಅಂದ್ರೆ ಆಕ್ಚುಲಿ ನಮ್ಮಪ್ಪ ಪ್ರಾಮಿಸ್ ತಗೊಂಡಿದ್ರು. ಏನಂದ್ರೆ ನಾನು ಅಕಸ್ಮಾತ್ ತೀರೋದಾಗ ನೀನು ಅಳಬಾರ್ದು ಅಂತ. ಆ ಮಾತು ಯಾಕೆ ಹೇಳಿದ್ದು? ಅವ್ರ ಅಪ್ಪನ ನಾನು ಕರೆಯೋದು ಗುಂಡು ಮಾಮ ಅಂತ. ಆ ಗುಂಡು ಮಾವ ಯಾಕೆ ಆ ಮಾತು ಅಂದ್ರೆ ಅವ್ರು ಒಂದ್ಸಲಿ ಕಾಯಿಲೆ ತಪ್ಪಿದಾಗ ಹಿಂಗೆ ಮಾತಾಡ್ತಿರುವಾಗ ನಾನು ತುಂಬಾ ಅಳ್ತಾ ಇದ್ದೆ ಕೂತ್ಕೊಂಡು. ಅಳ್ತಾ ಇರ್ಬೇಕಾದ್ರೆ ಹೇಳಿದ್ರು, ದಡ್ಡ ನೀನು ಈ ಥರ ಅಳ್ತಾ ಇದ್ರೆ ನಿಮ್ಮ ಅಪ್ಪನ ಹೆಂಗೆ ಕಾಪಾಡ್ತೀನಿ ನೀನು? ಅಳೋದು ಮುಖ್ಯ ಅಲ್ಲ, ಫಸ್ಟ್ ಹೆಂಗೆ ಕಾಪಾಡ್ಬೇಕು ಅದನ್ನ ಕಲ್ತ್ಕೊ ಅಂತ. ಹಿ ಮೇಡ್ ಮಿ ವೆರಿ ಸ್ಟ್ರಾಂಗ್. ಆಮೇಲೆ ಹೇಳಿದ್ರು, ನಾನು ಸತ್ತೋದ್ರೆ ನೀನು ಅಳಬಾರ್ದು ಅಂತ. ಅಯ್ಯೋ ದೇವ್ರೆ, ನಾನು ಹೆಂಗೆ ಏನಿದು ಅಂತ. ಬಟ್ ಲಾಸ್ಟ್ ಟೈಮ್ ಅವ್ರಿಗೆ ಇನ್ನೊಂದು ಆಸೆ ಇದ್ದಿದ್ದೇನೆಂದ್ರೆ ಅವ್ರ ದೇಹದಾನ ಮಾಡಬೇಕು ಅಂತ. ಹೌದು. ಸೊ ಹಾಗಾಗಿ ಐ ಪ್ರಾಮಿಸ್ಡ್ ಹಿಮ್, ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ, ನಾನು ನಿನ್ನ ಆಸೆನ ಯಾವುದೇ ಕಾರಣಕ್ಕೂ ತಡೆಯಲ್ಲ, ಹಾಗೆ ನೆರವೇರಿಸ್ತೇನೆ. ನನಗೆ ಐ ಹ್ಯಾಡ್ ಟು ಟೇಕ್ ಅ ಡಿಸಿಷನ್. ಐ ಜಸ್ಟ್ ಹ್ಯಾಡ್ 8 hours. 8 hours ಐ ಹ್ಯಾಡ್ ಟು ಗಿವ್ ಹಿಮ್ ಟು ದ MS ರಾಮಯ್ಯ ಹಾಸ್ಪಿಟಲ್ಗೆ ನಾನು ಕೊಡಬೇಕಾಗಿತ್ತು. ಸೊ ಅಷ್ಟೂ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಜನ ನೋಡಬೇಕು ಅಂತ ಇದ್ದಾರೆ, ಅಲ್ಲಿಗೆ ಮಾಡಿಕೊಂಡು ಮನೆಗೆ ಹೋಗಿ ಅಲ್ಲೆಲ್ಲ ಬಂದರು. ಇನ್ನೂ ಯಾರೋ ಬರ್ತಾ ಇದ್ದಾರೆ ವೆಯ್ಟ್ ಮಾಡಿ. ಐ ಸೆಡ್ ನೋ, ನಮ್ಮಪ್ಪನ ನೋಡಬೇಕು ಅಂದರೆ ಪಿಕ್ಚರ್ ಆಗಿ ತೋರಿಸ್ತೀನಿ. ನಮ್ಮಪ್ಪ ಸತ್ತಿಲ್ಲ, ನಮ್ಮಪ್ಪ ಇದ್ದೇ ಇರ್ತಾರೆ, ಯು ವಿಲ್ ಆಲ್ವೇಸ್ ಬಿ ದೇರ್. ಬಟ್ ಅವ್ರ ಕೊನೆ ಆಸೆ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಮಾಡಬಾರ್ದು. ಐ ವೆಂಟ್, ಹೋಗಿದ್ದೆ MS ರಾಮಯ್ಯ ಹಾಸ್ಪಿಟಲ್ ಮುಂದೆ. ನಾನು ಅಂದೆ, ಅಪ್ಪ ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ. ಸೀದಾ ಅವ್ರನ್ನ ಒಳಗೆ ಕರ್ಕೊಂಡೋದ್ರು. ಸುಮ್ಮನೆ ಹಂಗೆ ಬಂದೆ. ಆಚೆ ಕಡೆ ಬಂದು ಕಾಂಪೌಂಡ್ ಹತ್ರ ನಿಂತ್ಕೊಂಡು ಕಣ್ಣೀರಾಗ್ದೆ. ನನ್ನ ಜವಾಬ್ದಾರಿ ನಾನು ಮಾಡಿದ್ದೆ. ಎಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ. ಬಟ್ ಒಂದು ಹೇಳ್ತೀನಿ, ನಿಮ್ಮನೇಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಯಾರು? ಅಮ್ಮ ಗಿರಿಜಾ. ಎಸ್. ಯಾವ ಹೆಂಗಸೂನು ಸ್ಟ್ರಾಂಗೇ, ಅದರಲ್ಲೂ ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು. ಇವ್ರ ಮೇಲೆ ಅಷ್ಟೊಂದು ಪ್ರೀತಿ. ನೀವಿಬ್ರು ದೊಡ್ಡವಳು, ಅವಳು ಪೂಜಾ, ನೀವಿಬ್ರು ಚಿಕ್ಕ ಮಕ್ಕಳಾಗಿರೋದನ್ನ ನಾನು ನೋಡಿದ್ದೀನಿ. ಈ ಗಿರಿಜಾ ದೊಡ್ಡ ಮಗ ಅಂತಾನೆ ನಿಮ್ಮ ತಂದೆನ ಭಾವಿಸ್ತಿದ್ರು. ನಗ್ತಾನೆ ಇರ್ತಾಳೆ ಗಿರಿಜಾ, ಯಾವತ್ತು ಮುಖ ಹಿಂಗಿಟ್ಕೊಂಡು ಯಾವಾಗ ನೋಡಿದ್ರು ಒಂದು ನಗುನೇ ಅವಳಿಗೆ. ಅದಕ್ಕೆ ಅವಳು ಹೆತ್ತಿದ್ದು 2 ಮಕ್ಕಳು ಒಳ್ಳೆ ಮಕ್ಕಳು. ನೀನಂತೂ ಸೃಜನಾ ಅಂತ ನಿಮ್ಮ ತಂದೆ ಹೆಸರಿಟ್ಟಿದ್ದಾಗ ನಾನು ಹೇಳಿದೆ, ಇವನ್ ಯಾಕೆ ಸೃಜನಾ ಅಂತ ಇಟ್ಟಿದ್ರೆ, ನಾನಿಲ್ಲೂ ಅಲ್ಲ ಅದಕ್ಕೆ ಅದು ಇಟ್ಟಿದ್ದೀನಿ ಅಂತ. ಒಳ್ಳೆ ಗಲಾಟೆ ಮಾಡೋದು ಅವರು. ಅದು ಇನ್ನೊಂದು ನನಗೆ ಎಲ್ಲಿ ಶಕ್ತಿ ಬಂದಿದ್ದು ಅಂದ್ರೆ, ICU ಅಲ್ಲಿ ನಮ್ಮ ತಂದೆ ತೀರೋಗಿದ್ದಾರೆ. ನಮ್ಮ ಅಮ್ಮನಿಗೆ ಹೋಗಿ ಹೇಳಿದೆ, ಅಮ್ಮ ಅಪ್ಪ ಅಂದೆ. ಬಂದು ತಪ್ಕೊಂಡ್ಬಿಟ್ರು ನಮ್ಮಮ್ಮ. ತಪ್ಕೊಂಡ್ಬಿಟ್ಟು, ಸುಜಾ ನಾನು ಸತ್ತೋಗ್ಬಿಡ್ತೀನಿ. ಅಯ್ಯೋ, ನಾನಂದೆ, ನಾನು ಯಾರಿಗೋಸ್ಕರ ಬದುಕಲಿ, ನನಗೆ ಯಾರಿದ್ದಾರೆ? ಅಲ್ಲಿಂದ ಶುರು ಮಾಡಿದೆಮ್ಮ. ಐ ಟುಕ್ ಲೈಫ್ ಆಸ್ ಅ ಚಾಲೆಂಜ್. ಯಾಕಂದರೆ ಆವಾಗ ನನಗೆ ಸಿಕ್ಕಾಪಟ್ಟೆ ಸಾಲ, ಆಮೇಲೆ ದುಡ್ಡಿಲ್ಲ, ಖರ್ಚು ಮಾಡಬೇಕು ಅಂದ್ರೂ ದುಡ್ಡಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಒಂದು ಕಾಲೇಜ್ ಆದಮೇಲೆ ಒಂದು ಅಡೋಲೆಸೆಂಟ್ ಏಜ್ಗೆ ಬಂದಾಗ ನನ್ನ ಸ್ನೇಹಿತರು ಅವರು ಇವರು ಎಲ್ಲ ಎಷ್ಟೆಲ್ಲ ಆಚೆ ಕಡೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ನನಗೂ ಈ ಥರ ಇರಬೇಕಲ್ಲ, ದುಡಿಬೇಕಲ್ಲ, ಏನು ಮಾಡಲಿ. ನನ್ನ ಮುಂದೆನೇ ಹೇಳ್ಬಿಟ್ಟಿರು, ನನ್ನ ಭವಿಷ್ಯ ನೋಡ್ತಾ ಇದ್ದೀನಿ, ಸುಜನ್ ಭವಿಷ್ಯ ನೋಡ್ತಾ ಇದ್ದೀನಿ, ನಿನ್ನ ಮಗ ಈ ಮನೆ ಮಾರ್ತಾನೆ ಅಂತ. ಅವಾಗ ನಮ್ಮ ಹತ್ರ ದುಡ್ಡಿಲ್ಲದಿರೋ ಕಾರಣಕ್ಕೋಸ್ಕರ ನಮ್ಮ ಜಮೀನು ಮಾರಿದ್ವಿ. ಇನ್ನೋವೇಟಬ್ಲಿ ಅವಾಗ ಏನು ನೋಡ್ಕೊಳಕ್ಕಾಗ್ತಿಲ್ಲ, ಮಾರಿದ್ವಿ. ಜಮೀನೊಂದು ಅಪ್ಪಂದು ಮುಳುಗಿಸ್ದ, ಇವಾಗ ಈ ಮನೆ ಮಾರ್ತಾನೆ ಅಂತ. ಮೈ ಮಾಮ್ ಫೆಲ್ಟ್ ವೆರಿ ಬ್ಯಾಡ್. ಏನಿದು ನಿಮ್ಮ ಅಪ್ಪನ ಹೆಸರು ಉಳಿಸೋದಕ್ಕಾಗ್ತಿಲ್ವಲ್ಲ ಅಂತ ನನ್ನ ಮನಸ್ಸಲ್ಲಿ ಒಂದು ಹೇಳ್ಕೊಳೋದಕ್ಕಾಗಲ್ಲ. ಯಾಕಂದರೆ ಆಸೆಗಳು ತುಂಬ ಇದೆ, ಕನಸುಗಳು ತುಂಬ ಇದೆ, ಈಡೇರ್ಸೋದು ದುಡ್ಡಿಲ್ಲ. ಆವಾಗ ನನ್ನ ಸ್ನೇಹಿತ ನನ್ನ ಕೈ ಹಿಡ್ದಿದ್ದು. ನನಗೆ ಒಂದೇ ಒಂದು ಹೇಳಿದ್ದು, ನಾನು ನಿನ್ನ ನಂಬ್ತೀನಣ್ಣ, ನಾನು ನಿನ್ನ ಜೊತೆ ಇದ್ದೀನಿ, ಸರಿ ಡನ್ ಅಂದ್ಬಿಟ್ಟು ಶುರು ಮಾಡಿದ್ವಿ. ಅದು ಯಾವ ಮೂಮೆಂಟಲ್ಲ ಕೂತ್ಕೊಂಡು ನನಗೆ ಅದು ಫ್ಲ್ಯಾಶ್ ಆಗಲಿಲ್ಲ. ಏನೋ ಕೂತ್ಕೊಂಡು ಪ್ರೊಡಕ್ಷನ್ಗೆ ಏನು ಹೆಸರಿಡೋಣ, ಶಬರಿ ಪ್ರೊಡಕ್ಷನ್ಸ್, ಅದು ನಾನು
ನಮ್ಮ ಅಪ್ಪನ ಹೆಸರು ಇಡೋದಕ್ಕೆ ಯಾಕೆ ಮೆಮೊರಾಂಡಮ್ ಕೊಡಬೇಕು? ನಮ್ಮ ಅಪ್ಪನೇ ಇದಾರಲ್ಲ. ನಾನು ಅದಕ್ಕೆ ಲೋಕೇಶ್ ಪ್ರೊಡಕ್ಷನ್ಸ್ ಅಂತ ಇಟ್ಟು ನಾನು ದುಡಿತಾರಲ್ಲ, ನಮ್ಮ ಅಪ್ಪ ದುಡಿತಾರೆ. ದಟ್ ಈಸ್ ಲೋಕೇಶ್ ಪ್ರೊಡಕ್ಷನ್ಸ್. ಏ ಇಂಥ ಚಿನ್ನದಂತ ಮಗ ಯಾರಿಗರಿ ಸಿಗ್ತಾರೆ? ನಾಗೇಶ್, ಕೇಳಿದ್ದೀರಾ? ಕಷ್ಟ ಯಾರಿಗಿಲ್ಲ, ಎಲ್ಲ ಕಷ್ಟಗಳು ಇರುತ್ತೆ. ಅಷ್ಟು ದೊಡ್ಡ ಸೆಲೆಬ್ರಿಟಿ ಅಂತ ಕಷ್ಟನೇ ನೋಡಿರಲ್ಲ ಅನ್ಬೇಡಿ. ಆ ಥರ ಎಲ್ಲರ ಕಷ್ಟ ನೋಡ್ಕೊಂಡು ಬಂದಿರೋದ್ರಿಂದಲೇ ಅರ್ಥ ಮಾಡಿಕೊಂಡು ಈ ಶೋಗೆ ಬಂದು ಕೈ ಜೋಡಿಸ್ತಾ ಇದ್ದಾರೆ. ನಾವೆಲ್ಲರೂ ಈ ಪ್ರೋಗ್ರಾಮ್ ಮೂಲಕ ಕೈ ಜೋಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನೀವೇನು ಮಾಡ್ತೀರಾ ಸರ್? ಇವ್ರಿಗೋಸ್ಕರ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಅದಕ್ಕೆ ಪಾನಿಪುರಿ ಚೂರ್ಮುರಿ ಮಾಡ್ತೀನಿ. ನೋಡ್ರಿ, ನಿಮ್ಗೋಸ್ಕರ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಪಾನಿಪುರಿ ಮಾಡ್ತಾರಂತೆ. ಪ್ರಾಮಿಸ್ ಮುರಿಬಾರ್ದು, ದುಡ್ಡು ವಾಪಸ್ ಇಸ್ಕೊಂಡ್ಬಿಡ್ತೀನಿ. ಆಲ್ ದ ಬೆಸ್ಟ್ ಸೃಜನ್. ಹೋಗಿ ಬನ್ನಿ. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆ ಇಲ್ಲೇ ಆಸ್ಪದ. ಇವತ್ತು ಇಂಥವ್ರಿಗೆ ಕೈ ಜೋಡಿಸ್ಬೇಕು ಅಂತ ಪಾನಿಪುರಿ ಮಾರಕ್ಕೆ ಹೋಗಿದ್ದಾರೆ. ಅಷ್ಟ ತನಕ ನಾವು ಒಂದು ಪುಟಾಣಿ ವಿರಾಮ. ಜೂರು ಇಲ್ಲೇ ಎದುರಲೇ. ಇದು ಪ್ರೈಮರಿ ಸ್ಕೂಲಾ? ರಚಿತು ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಓಡ ಬಂದ್ಬಿಟ್ಟಿದೆಯಲ್ಲ ನೀನು. ಅವನ ಪಾಪ ಬಂದ್ಬಿಟ್ಟು ಎಷ್ಟು ಅಂತ ಕೇಳ್ತಾ ಇದ್ದ. ಸದಾ ಇಂದುಲೇಖ ಬ್ರಿಂಗ್ ಆಯಿಲ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ